ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 2023 ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಭಾರಿ ಬಹುಮತದಿಂದ ಅಧಿಕಾರಕ್ಕೆ ಬಂದ ನಂತರ BJP ಇಲ್ಲಿಯವರೆಗೂ ಯಾವುದೇ ಸರಿಯಾದ ರೀತಿಯಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಅಂತ ಹೇಳ್ಬೋದು. ಈಗೀಗಂತೂ ಬಣ ಬಡಿದಾಟ ಅವರದ್ದು, ಯತ್ನಾಳ್ ಅವ್ರ ಬಣ, ಆಮೇಲೆ ವಿಜೇಂದ್ರ ಅವರು ಕಂಡ್ರೆ ಅವರಿಗಾಗೋದಿಲ್ಲ. ಅವರಿಬ್ಬರ ಬಡಿದಾಟದಲ್ಲಿ ರಾಜ್ಯ BJP ತನ್ನ ಕಾರ್ಯವನ್ನೇ ಮರೆತು ಪರಸ್ಪರ ಆಂತರಿಕ ಕಚ್ಚಾಟದಲ್ಲಿ ತೊಡಗಿದೆ. ಹೀಗಿರುವಾಗ ಅವರಿಗೆ ನಮ್ಮ ಹಿಂದೂಗಳ ಹಾಗೂ ಹಿಂದುತ್ವದ ಕಾಳಜಿ ಎಲ್ಲಿ ಬರಬೇಕು? ಹಿಂದೂಗಳ ಮೇಲಿನ ತಮ್ಮ ವಿಶ್ವಾಸವನ್ನು ಗಳಿಸುವಂತಹ, ಹಿಂದೂಗಳಿಂದ ವಿಶ್ವಾಸವನ್ನು ಗಳಿಸುವಂತಹ ಅಂತಹ ಕೆಲಸ ಮಾಡಿ ಸಮಯ ಎಲ್ಲಿ ಸಿಗಬೇಕು ಅವರಿಗೆ? ಯಾಕೆ ಅಂತಂದರೆ, ಈಗ ನಮ್ಮ ರಾಜ್ಯದಲ್ಲಿ ಪ್ರತಾಪ್ ಸಿಂಹ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿತ್ತು. ಅವರನ್ನು ಈ ಸಲ ಟಿಕೆಟ್ ಕೊಡದೆ ಮೂಲೆ ಗುಂಪು ಮಾಡಿದರು. ತದನಂತರ ಅನಂತಕುಮಾರ್ ಹೆಗಡೆ ಅವರನ್ನು ಉತ್ತರ ಕನ್ನಡದಲ್ಲಿ ಅವರದ್ದು ಸಮಸ್ಯೆಗಳಿದ್ವು, ಏನೇ ಆದರೂ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿತ್ತು. ಬಟ್ ಅವ್ರಿಗೂ ಈ ಸಲ ಟಿಕೆಟ್ ಕೊಡಲಿಲ್ಲ. ಒಂದು ಎಲೆಕ್ಷನ್ನಲ್ಲಿ 2 ನಾಯಕರನ್ನು ಮೂಲೆ ಗುಂಪು ಮಾಡಿದ ರಾಜ್ಯ BJP. ಯತ್ನಾಳ್ ಅವರನ್ನು ಕೂಡ ಈಗ ಅವರೊಂದು ಸ್ವಲ್ಪ ಹಿಂದೂ ಫೈರ್ ಬ್ರ್ಯಾಂಡ್ ಆದರೂ ಅವ್ರದ್ದು ತಪ್ಪಿದೆ. ಅವರು ಬರೀ ವಿರೋಧ ಪಕ್ಷಗಳ ವಿರುದ್ಧ ಟೀಕೆ ಮಾಡೋದು ಬಿಟ್ಟು ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧನೇ ಟೀಕೆ ಮಾಡುತ್ತಾ ಅವರ ಅಪ್ಪ ಮಗನ ಸುದ್ದಿ ಹೇಳ್ಕೊತಾ ಯಡಿಯೂರಪ್ಪನವರಿಗೆ ಬಹಿರಂಗವಾಗಿ ನಿಂದಿಸ್ಕೋತಾ ಇದ್ದಾರೆ. ಹಿಂಗಾಗಿ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಏನು ಅವ್ರ ಹೆಸರು ಬಳಸ್ಕೊಂಡಿಲ್ಲ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳ ಪರವಾಗಿ ಮಾತಾಡೋರು BJPಯಲ್ಲೇ ಇಲ್ದಿರುವಾಗ DK ಶಿವಕುಮಾರ್ ಅವರು ಮಾತ್ರ BJPಯವರು ನಾಚುವಂತೆ ಹಿಂದೂಗಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಇದು ನಮಗೆ ಹಿಂದೂಗಳಿಗೆ ಹಾಗೂ ಸಂತಸ ಸುದ್ದಿ ಆದರೆ, ಕಾಂಗ್ರೆಸ್ನ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವೂ ಹೌದು. ದೆಹಲಿ ನಾಯಕರಿಗೂ ಇದು ಬಹಳ ಕಠಿಣ ಒಂದು ಸಮಸ್ಯೆಯಾಗಿ ಮಾರ್ಪಟ್ಟಂತೆ ಕಾಣುತ್ತಿದೆ. DK ಶಿವಕುಮಾರ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದರೆ ನನ್ನ ದಾರಿಯನ್ನು ನಾನು ನೋಡ್ಕೋತೇನೆ ಅಂತ ಹೇಳಿ ಏನು ಆವಾಗ ಈ ರೀತಿ ಹಿಂದೂಗಳ ಪರವಾಗಿ ನಿಲ್ಲುತ್ತಾ, ಹಿಂದೂಗಳ ಆಚರಣೆಗಳನ್ನು ಸಮರ್ಥಿಸಿಕೊಳ್ಳುತ್ತಾ, ಹಿಂದೂ ದೇವರುಗಳ ಹಬ್ಬಗಳಲ್ಲಿ ಆಚರಣೆ ಮಾಡುವಾಗ ಇದು ನನ್ನ ಇಷ್ಟ ಅಂಥೇಳಿ ಯಾವ ರೀತಿ ಹಿಂದೂಗಳನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ, ಇದು ಕಾಂಗ್ರೆಸ್ಸಿಗೆ ಭಾರೀ ಮುಜುಗರವನ್ನು ತಂದಿಟ್ಟಿದೆ. ಇಷ್ಟು ವರ್ಷ DK ಶಿವಕುಮಾರ್ ಅವರು ಬಾಂಬ್ ಸ್ಫೋಟ ಆದಾಗೆಲ್ಲ, ಅಲ್ಪಸಂಖ್ಯಾತ ಕೆಲವರು ಭಯೋತ್ಪಾದಕರಿಂದ ಬಾಂಬ್ ಸ್ಫೋಟ ಆದಾಗೆಲ್ಲ ದೇ ಆರ್ ಅವರ್ ಬ್ರದರ್ಸ್ ಅಂತೇಳಿ ಸಮರ್ಥನೆ ಮಾಡಿಕೊಂಡಿದ್ದು ಇದೆ ಹಿಂದೆ. ಆದರೆ ಈಗ ಅಚಾನಕ್ಕಾಗಿ DK ಶಿವಕುಮಾರ್ ಅವರು ಹಿಂದೂಗಳ ಪರವಾಗಿ, ಹಿಂದೂಗಳ ಹಬ್ಬಗಳ ಪರವಾಗಿ, ಹಿಂದೂಗಳ ಆಚರಣೆಗಳ ಪರವಾಗಿ ನಿಂತಿದ್ದು ಭಾರೀ ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗೂ ಕಾಂಗ್ರೆಸ್ಸಿಗೆ ಅದರಲ್ಲೂ ಸಿದ್ದರಾಮಯ್ಯನವರ ಬಣಕ್ಕೆ ಎದಿರೇಟು ಕೊಟ್ಟಂತಾಗಿದೆ. ಮೊನ್ನೆ ಅಂತೂ ಶಿವರಾತ್ರಿ ಆಚರಣೆಯಲ್ಲಿ ಸದ್ಗುರು ಸ್ವಾಮಿಗಳು ಏನು ಜಗ್ಗಿ ಅಂತಿದ್ದಾರಲ್ಲ, ಅವರು ಇಶಾ ಫೌಂಡೇಶನ್ ಅಲ್ಲಿ ಶಿವರಾತ್ರಿ ಜಾಗರಣೆ ಏನು ನಡೀತು, ಅದರಲ್ಲಂತೂ ಅಮಿತ್ ಶಾ ಅವರು ಬಂದಿದ್ದರು. ಹೀಗಾಗಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಕಾಂಗ್ರೆಸ್ ನಾಯಕರಿಗೆ ಇರುಸು ಮುರುಸು ಉಂಟಾಗಿದೆ. ಅಲ್ಲದೆ ಅದನ್ನು ಬಹಳ ತೆಗಳಿದ್ದಾರೆ ಕೂಡ. ಅಲ್ಲಿ ಯಾಕೆ ಅವರು ರಾಹುಲ್ ಗಾಂಧಿಯನ್ನು ಜಗ್ಗಿಯವರು ಒಂದು ಕಾಲದಲ್ಲಿ ಇವರು ತೆಗಳಿದ್ರು. ರಾಹುಲ್ ಗಾಂಧಿಯವರನ್ನು ಭಾರಿ ಅವಮಾನಗೊಳಿಸಿದ್ರು ಅಂಥೇಳಿ ಕಾಂಗ್ರೆಸ್ ನಾಯಕರು ಈಗ ಹೇಳ್ತಾ ಇದ್ದಾರೆ. ಅಂಥವ್ರ ಜೊತೆ DK ಶಿವಕುಮಾರ್ ಅವರು ಒಂದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ವೇದಿಕೆ ಹಂಚಿಕೊಂಡಿದ್ದು ಎಷ್ಟು ಸರಿ ಎನ್ನುವುದು ಇವರದ್ದ ವಾದವಾಗಿದೆ. ಅವರು ಆ ಥರ ಮಾಡಬಾರ್ದಿತ್ತು. ಅದಲ್ಲದೆ ಜಾತ್ಯತೀತ ಪಕ್ಷದ ನಡೆ ಅವ್ರ ಪ್ರಕಾರ ಹೆಂಗೆ, ಕಾಂಗ್ರೆಸ್ ಪ್ರಕಾರ ಜಾತ್ಯತೀತ ನಡೆ ಅಂದರೆ ಕುಂಭಮೇಳದಲ್ಲಿ ಭಾಗವಹಿಸುವಂಗಿಲ್ಲ. ಆಮೇಲೆ ಉತ್ತರ ಪ್ರದೇಶದಲ್ಲಿ ಏನು ಯೋಗಿ ಆದಿತ್ಯನಾಥರ ಸರ್ಕಾರ ಕುಂಭಮೇಳ ಆಯೋಜಿಸಿತ್ತು, ಅದನ್ನು ಹೊಗಳುವಂಗಿಲ್ಲ, ಅದನ್ನು ಸಮರ್ಥಿಸ್ಕೊಳ್ಳುವಂಗಿಲ್ಲ. ಆಮೇಲೆ ಹಿಂದೂಗಳ ಹಬ್ಬ ಶಿವರಾತ್ರಿ ಮುಂತಾದವುಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂಗಿಲ್ಲ. ಮೋದಿಯವರ ಭಾವಚಿತ್ರ ಎದುರಿಗೆ ಹೋಗಿ ನಿಂತು ಮಾತಾಡುವಂಗಿಲ್ಲ ಯಾವುದೇ ಫಂಕ್ಷನ್ನಲ್ಲಿ. ಅದು ಅಲ್ಲದೆ ಮೋದಿ ಅಮಿತ್ ಶಾ ಅವರನ್ನು ಭೇಟಿ ಆಗುವಂಗಿಲ್ಲ. ಈ ರೀತಿಯೆಲ್ಲ ಅವರದ್ದು ವಿಚಿತ್ರ ಅವರ ಜಾತ್ಯತೀತತೆ ಅಂತೂ
ಹಿಂದೂಗಳು ಯಾವಾಗೂ ಹಿಂದೂಗಳ ಪರ ಮಾತಾಡಲೇಬಾರ್ದು, ಹಿಂದೂಗಳ ಆಚಾರಗಳನ್ನು ವಿರೋಧಿಸ್ತಾನೆ ಇರಬೇಕು. ಪದೇ ಪದೇ ಹಿಂದೂಗಳ ಆಚರಣೆ ಹಿಂದೂಗಳಿಗೆ ನೋವು ಮಾಡ್ತಾ ಇದ್ದವನೇ ಕಾಂಗ್ರೆಸ್ನ ಮಹಾನಾಯಕ. ಉದಾಹರಣೆಗೆ ಸಿದ್ದರಾಮಯ್ಯನವರು ಇಲ್ವ, ಈಗ ಯಾವಾಗ ಅವರು ಒಂದು ಕುಂಕುಮ ಹಚ್ಚಲಿಕ್ಕೆ ಹೋದರೆ ಅವ್ರು ಬೇಡ ಅಂತ ಹೇಳ್ತಾರೆ. ಇನ್ನು ಅನ್ಯ ಧರ್ಮದ ಟೊಪ್ಪಿಗೆ ಬೇಕಾದ್ರೂ ಧರಿಸ್ತಾರೆ ಅವರು. ಇದಕ್ಕೂ ಅನ್ಯ ಧರ್ಮ ಪ್ರಾರ್ಥನಾ ಸ್ಥಳಕ್ಕೆ ಹೋಗ್ತಾರೆ, ಇಫ್ತಿಯಾರ ಕೂಟದಲ್ಲಿ ಭಾಗವಹಿಸ್ತಾರೆ, ಅದೆಲ್ಲ ಜಾತ್ಯತೀತದಲ್ಲಿ ಬಂದ್ಬಿಡುತ್ತೆ. ಜನ ನಂಬಬೇಕು ಇದು. ಆದರೆ ಇದು ಸ್ಪಷ್ಟವಾಗಿ ಗೊತ್ತಾಗತ್ತೆ, ಇದು ಮತ ಬ್ಯಾಂಕ್ ರಾಜಕೀಯ, ವೋಟ್ ಬ್ಯಾಂಕ್ ರಾಜಕಾರಣ, ಇದು ತುಷ್ಟೀಕರಣದ ವಿಪರೀತ ರಾಜಕೀಯ ಅಂತ ಪ್ರತಿಯೊಬ್ಬನಿಗೂ ದೇಶದಲ್ಲಿ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಇವರಿಗೆ ಮೊಗ್ಲು ಮುಳ್ಳಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ಸಿಗೆ ಒಂದೊಂದೇ ಏಟು ಕೊಡುತ್ತಿದ್ದಾರೆ. ಹಾಗೂ ನನಗೆ ನೀವು ಮುಖ್ಯಮಂತ್ರಿ ಕುರ್ಚಿಯನ್ನು ಕೊಡಲಿಲ್ಲ ಅಂತಂದರೆ ಇನ್ನೂ ನಾವು ಮುಂದೆ ಮಿತಿಮೀರಿ ಪಕ್ಷದಲ್ಲೇ ಇದ್ದುಕೊಂಡು ಕಾಂಗ್ರೆಸ್ನ ಅಷ್ಟು ಸಿದ್ಧಾಂತಗಳನ್ನು ಹಾಗೂ ಕಾರ್ಯಗಳನ್ನು ವಿರೋಧಿಸ್ತೇನೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಬಂದರು, ಬಿ ಜೆ ಪಿಯಿಂದ ಆರಿಸಿ ಬಂದು ಮತ್ತೆ ಶಾಸಕರಾದರೂ ಕಾಂಗ್ರೆಸ್ಸಿನ ಅಷ್ಟು ಸಮರ್ಥ ಕಾರ್ಯಗಳನ್ನು, ಕಾಂಗ್ರೆಸ್ನ ಸಿದ್ಧಾಂತವನ್ನೇ ಒಪ್ಕೊಂಡು ಕೆಲಸ ಮಾಡ್ತಾ ಇರುವಂಗೆ ತೋರ್ತಾ ಇದೆ. ಅವರು ಎಲ್ಲೂ ಕಾಂಗ್ರೆಸ್ಸನ್ನ ವಿರುದ್ಧ ಮಾತಾಡೋದಿಲ್ಲ, ಬಿ ಜೆ ಪಿ ವಿರುದ್ಧನೇ ಮಾತಾಡ್ತಾರೆ. ಬಿ ಜೆ ಪಿಯಲ್ಲಿ ಇದ್ಕೊಂಡು ಅವ್ರ ಮೇಲೂ ಯಾರೂ ಇವರು ಹೈಕಮಾಂಡ್ ಅವರು ಏನೂ ಕ್ರಮ ಕೈಗೊಂಡಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಬಿ ಜೆ ಪಿಯವರು ನಾಚಿಸುವಂತೆ ಹಿಂದೂ ಧರ್ಮದ ಫೈರ್ ಬ್ರ್ಯಾಂಡ್ ಏನಾದ್ರು ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವರು ನೇರವಾಗಿ ಮಾತಾಡ್ತಾ ಇರೋದು ನೋಡ್ರೆ ಖರೆ ಬಿ ಜೆ ಪಿಯವ್ರು ಮಾಡೋ ಕೆಲಸ ಅವರು ಮಾಡ್ತಾಯಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಸಂತೋಷ ಆಗ್ತಾಯಿದೆ. ಯಾಕೆ ಅಂತಂದರೆ ಇದು ನನ್ನ ವೈಯಕ್ತಿಕ ವಿಚಾರ. ಧರ್ಮ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಇರುತ್ತೆ. ನನಗೆ ಎಲ್ಲ ಧರ್ಮದ ಮೇಲೆ ನಂಬಿಕೆ ಇದೆ. ಹೀಗಾಗಿ ನಾನು ಶಿವರಾತ್ರಿಗೆ ಹೋಗಿದ್ದಾಯಿತು, ಯಾವುದೇ ಹಿಂದೂ ಪರವಾದ ಕಾರ್ಯ ಮಾಡಿದ್ದಾಯಿತು, ಹಿಂದೂ ಪರವಾಗಿ ನಡ್ಕೊಂಡಿದ್ದ ಸಮರ್ಥಿಸಿಕೊಳ್ತಾ ಇರೋದು ನೋಡಿದರೆ ಕಾಂಗ್ರೆಸ್ಸಿಗೆ ಮಾತ್ರ ಇದು ಮುಂದೆ ಒಳ್ಳೆಯ ಸೂಚನೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಕೊನೆಯದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್.